ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಪಘಾತವಾಗಿ ಬಿದ್ದಿದ್ದ ವ್ಯಕ್ತಿಯ ಬಳಿ 80,000 ಕಳ್ತನ ಮಾಡಿರೋದು. 80,000 ಹಣ ಕದ್ದಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೈಸೂರಿನ ಸೆಂಟ್ ಠಾಣೆ ಪೊಲೀಸರಿಂದ ಆರೋಪಿಗಳನ್ನು ಬಂಧಿಸಲಾಗಿದೆ. ರಮೇಶ್ ಮತ್ತು ಮನು ಬಂಧಿತ ಆರೋಪಿಗಳು. ಮೈಸೂರಿನ ಕಡಕೋಳದ ಬಳಿ ಡಿಸೆಂಬರ್ 19ರಂದು ನಡೆದಿದ್ದಂಥ ಘಟನೆ. ಕೆಲಸ ಮುಗಿಸಿ ಮಧ್ಯರಾತ್ರಿ ಮನೆಗೆ ಬರುವಾಗ ಅಪಘಾತ ಆಗತ್ತೆ. ರಸ್ತೆಯಲ್ಲಿ ಅಪಘಾತವಾಗಿ ಗಾಯಗೊಂಡಿದ್ದ ಗಣೇಶ್ ಈ ವೇಳೆ ಆಸ್ಪತ್ರೆಗೆ ಸೇರಿಸುವ ನೆಪದಲ್ಲಿ ಬಂದಿದ್ದ ರಮೇಶ್ ಮತ್ತು ಮನು. ಗಣೇಶ್ ಮೊಬೈಲ್ನಿಂದ 80,000 ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಹಣ ವರ್ಗಾವಣೆ ಮಾಡಿಕೊಂಡು ಆಸ್ಪತ್ರೆಗೂ ಸೇರಿಸದೆ ಎಸ್ಕೇಪ್ ಆಗಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಗಣೇಶ್ ಸಹೋದರ ಅಂಕನ್ ನಾಯಕ ಗಣೇಶ್ನನ್ನ ಆಸ್ಪತ್ರೆಗೆ ಸೇರಿಸಿ ಸೆನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಹಣ ವರ್ಗಾವಣೆ ಮಾಹಿತಿ ಸಂಗ್ರಹಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೈಸೂರಿನ ಮಹದೇವಪುರದ ನಿವಾಸಿಗಳಾದ ರಮೇಶ್, ಮನು ಬಂಧಿಸಲಾಗಿದೆ. ಬಂಧಿತರಿಂದ 80,000 ಹಣ ಹಾಗೂ 2 ಮೊಬೈಲ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ ಎಂಥ ಕೆಟ್ಟ ಬುದ್ಧಿ, ಮಾನವೀಯತೆ ಇಲ್ದಿದ್ದವ್ರು. ಈ ಹಣ ಕಂಡ್ರೆ ಹೆಣನೂ ಬಾಯಿ ಬಿಡುತ್ತೆ ಅಂತಾರಲ್ಲ, ಆ ಜಾತಿಗೆ ಸೇರಿದವರು ಅಂತ ಕಾಣಿಸುತ್ತೆ. ಯಾರೋ ಒಬ್ಬ ವ್ಯಕ್ತಿಗೆ ಹುಷಾರಿಲ್ಲ ಅಥವಾ ಯಾರೋ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ, ಒದ್ದಾಡ್ತಾ ಇದ್ದಾನೆ, ಅವನನ್ನು ಆಸ್ಪತ್ರೆಗೆ ದಾಖಲು ಮಾಡಬೇಕು ಅನ್ನೋದು ಬಿಟ್ಟು ಇವ್ರಿಗೆ ದುಡ್ಡಿನ ಚಿಂತೆ, ಹೆಂಗೆ ದುಡ್ಡು ಕದಿಯೋದು, ಹೆಂಗೆ ದುಡ್ಡು ಹೊಡಿಯೋದು ಅಂತ 80,000 ಕದ್ದು ಎಸ್ಕೇಪ್ ಆಗಿದ್ರು. ಕೊನೆಗೆ ದುಡ್ಡು ಕತ್ಕೊಂಡು ಹೆಂಗೋ ಹೋಗ್ತಾ ಇದ್ದಾರೆ, ಆಸ್ಪತ್ರೆಗಾರು ಸೇರಿಸಿ ಹೋಗ್ಬೇಕಲ್ಲ, ಅದನ್ನೂ ಮಾಡಿಲ್ಲ. ಆ ವ್ಯಕ್ತಿ ಎಲ್ಲಿ ಬಿದ್ದಿದ್ರು ಅಲ್ಲೇ ಬಿಟ್ಟು ಓಡೋಗಿದ್ದಾರೆ. ಸೊ ಇನ್ನು ಅವರ ಸಹೋದರಂಗೆ ಕಾಲ್ ಮಾಡಿ ಹೇಳಿದ್ದಾರೆ ಹಿಂಗಾಗಿದೆ ಅಂತ. ಅವರು ಬಂದು ಆಸ್ಪತ್ರೆಗೆ ದಾಖಲು ಮಾಡಿ ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರಂತೆ ಮೊಬೈಲಿಂದ. ಸೊ ಡೀಟೇಲ್ಸ್ ಆರಾಮಾಗಿ ಸಿಕ್ಕಿದೆ. ಅದಾದಮೇಲೆ ಇವರಿಬ್ಬರನ್ನು ಇವಾಗ ಬಂಧಿಸಲಾಗಿದೆ.